ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯದೊಳಗೆ ಏನು ಎಕ್ಸಾಮಿಗೆ ಇಂಪಾರ್ಟೆಂಟ್ SLC 2024 ಎಕ್ಸಾಮಿಗೆ ಏನು ಇಂಪಾರ್ಟೆಂಟ್ ಅದಾವಲ್ಲ ಅವಷ್ಟ ಕ್ವಶನ್ ನೋಡೋಣ. ಅಂದರೆ ಈಗ ಎಕ್ಸಾಮ್ ನಿಮ್ಮದು ತೀರಾ ಸರಿ ಬಂತು. 25ನೇ ತಾರೀಕಿನಿಂದ ಸ್ಟಾರ್ಟ್, ನಿಮ್ಮದು ಮಾರ್ಚ್ 25ನೇ ತಾರೀಕಿನಿಂದ ಎಕ್ಸಾಮ್ ಸ್ಟಾರ್ಟ್. ಅದಕ್ಕೆ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವಲ್ಲ ಅವಷ್ಟ ನೋಡೋಣ. ಹಾಗಂದ್ರೆ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯದೊಳಗೆ ಅಂದರೆ ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ಒಳಗೆ ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಅದಾವೆ, 1 ಮಾರ್ಕ್ಸಿನ ಕ್ವಶನ್, 2 ಮಾರ್ಕ್ಸಿನ ಕ್ವಶನ್ ನೋಡೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಒಂದು ಲೈಕ್ ಕೊಡ್ರಿ. ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯದ ಪ್ರಕಾರ 13 = 4 × 3 + 6 ಆದಾಗ r ನ ಬೆಲೆಯನ್ನು ಕಂಡುಹಿಡಿಯಿರಿ. ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಡಿವಿಷನ್ ಲೆಮಾ, ಇಫ್ 13 = 4 × 3 + r, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ r. r ನ ಬೆಲೆಯನ್ನು ಕಂಡುಹಿಡಬೇಕು. ಹಂಗಂದ್ರೆ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಏನು ಹೇಳ್ತೈತಿ, a = b × q + r. ಹೌದಾ? ಹಂಗಂದ್ರೆ ಇದು r ಅನ್ನೋದೇನಿದೆ ಶೇಷ. ಹೌದಾ? ಈಗ ಇದ್ರೊಳಗೆ ಏನು ಕೊಟ್ಟಾರ, 13 = 4 × 3 + r ಎಷ್ಟೈತೆ ಅಂತ ಕೇಳಾರ. ಈಗ ನೋಡ್ರಿ, ಇಲ್ಲಿ ನೋಡಿದ್ರೆ 13 ಐತಿ, 4 3 ಎಷ್ಟು 12, 12 ಎಷ್ಟು ಕೂಡಿಸಿದ್ರೆ 13 ಬರ್ತೈತಿ 1. ಅದಕ್ಕೆ r ನ ಬೆಲೆ ಎಷ್ಟಾಕೈತಿ 1. ಆನ್ಸರ್ ಇದ್ರದ್ದು r = 1 ಬೆಲೆ. ಇದು ನೋಡ್ರಿ, ಇಷ್ಟು ಬರೆದ್ರೆ ಸಾಕು, ನಿಮ್ಮದು 1 ಮಾರ್ಕ್ಸಿನ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಕೇಳಾರಿ, 19 = 6 × 3 + 1. ಇದನ್ನು ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ a = bq + rಗೆ ಹೋಲಿಸಿದಾಗ ಶೇಷವನ್ನು ಸೂಚಿಸುವ ಸಂಖ್ಯೆಯು ದ ನಂಬರ್ ದಟ್ ರಿಪ್ರೆಸೆಂಟ್ ದ ರಿಮೈಂಡರ್ ವೆನ್ 19 = 6 × 3 + 1 ಈಸ್ ಕಂಪೇರ್ಡ್ ಟು ಯೂಕ್ಲಿಡ್ಸ್ ಡಿವಿಷನ್ ಲೆಮಾ a = bq + r ಈಸ್. ನೋಡ್ರಿ, ಆಗ್ಲಿದರ ನೀವು 4 × 3 ಮಾಡಿ ಎಷ್ಟು ಬರ್ತೈತಿ, 4 × 3 = 12 ಮಾಡಿ ಅದಕ್ಕೆ 1 ಕೂಡಿಸಿದ್ರೆ 13 ಬರ್ತೈತಿ ಅನ್ನೋದು ಮಾಡ್ಬೇಕು. ಈಗೇನೇ ಇಲ್ಲ, ಸಿಂಪಲ್ ಈಸಿ ನೋಡ್ರಿ. a = bq + r ಅನ್ನೋದೇನಿದೆ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ. ಇದ್ರೊಳಗೆ 19 ಏನು ಕ್ವಶನ್ ಕೊಟ್ಟಾರ, 19 = 6 × 3 + 1. ಇದನ್ನು ಎರಡನ್ನೂ ಕಂಪೇರ್ ಮಾಡಿ ಇದ್ರೊಳಗೆ r ನ ಬೆಲೆ ಎಷ್ಟು ಏನು ಅನ್ನೋದನ್ನು ಕಂಡುಹಿಡಬೇಕು. r ನ ಬೆಲೆ ಎಷ್ಟೈತ್ರಿ ಇಲ್ಲಿ ಕಂಪೇರ್ ಮಾಡಿದ್ರೆ ನೋಡ್ರಿ, ಇಲ್ಲಿ r a = bq + r. a ಇದ್ದಲ್ಲಿ 19 ಐತಿ, b ಇದ್ದಲ್ಲಿ 6, q ಇದ್ದಲ್ಲಿ 3 ಐತಿ, r ಇದ್ದಲ್ಲಿ ಎಷ್ಟೈತಿ 1 ಬಿಟ್ರೆ ಬರೆದ್ಬಿಟ್ರೆ ಆತ ಆನ್ಸರ್. ಏನಿಲ್ಲ, ಕ್ವಶನ್ ನೋಡಿ ಲಾಸ್ಟಿಗೆ ಪ್ಲಸ್ ಬರೆದ್ಕೊಳ್ಳಿ ಏನು ಇರ್ತದಲ್ಲ ಅದು r ನ ಬೆಲೆ, r = 1. ನೆಕ್ಸ್ಟ್ ಕ್ವಶನ್ ನೋಡ್ರಿ, 2 ಮಾರ್ಕ್ಸಿನ ಕ್ವಶನ್ ರೀ ಇದು. 72 ಮತ್ತು 120ರ ಮಸಾವನ್ನು ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಕಂಡುಹಿಡಿಬೇಕು. ನೋಡ್ರಿ, ಮಸಾನ ಇವೆರಡು 72 ಮತ್ತು 120ರದ ಮಸಾ ಕಂಡುಹಿಡಿಬೇಕು. ಯಾವ ವಿಧಾನದಿಂದ ಕಂಡುಹಿಡಬೇಕು, ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಕಂಡುಹಿಡಬೇಕು. ಫೈಂಡ್ ದ HCF ಆಫ್ 72 ಆ್ಯಂಡ್ 120 ಬೈ ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್. ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ ಯೂಸ್ ಮಾಡಿ HCFನ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಮಾಡಬೇಕು, ಫಸ್ಟ್ ಏನೈತಲ್ಲ, ಈ 120ಕ್ಕೆ 72ರಲ್ಲೇ ಭಾಗಿಸ್ಬೇಕು. ಭಾಗಿಸ್ರಿ ನೋಡೋಣ, 72 ಮ್ಯಾಗ 120 ಐತಾ ಇಲ್ಲ, ಅದಕ್ಕೆ ಸಣ್ಣದೈತಿ ಏನೈತಿ 1. 72 1 72, 72ರೊಳಗೆ 120ರೊಳಗೆ 72ನ್ನ ಕಳೆದ್ರೆ ಎಷ್ಟು ಬರ್ತೈತಿ, ಎಷ್ಟು ರೀ 48. ಇದನ್ನು ಯಾವ ರೀತಿ ಬರಿಬೇಕು ಗೊತ್ತಾ, ಈ 120 ಐತಲ್ಲ 120 ಬರ್ಕೋಬೇಕು. = 72ಕ್ಕೆ 1ರಲ್ಲಿ ಗುಣಿಸಿದ್ದು 72 × 1 + 48. ನೋಡ್ರಿ, ಇದೇನಿದು ಭಾಜ್ಯ ಇದು ಭಾಜ್ಯ ಹೌದಿಲ್ಲ, ಭಾಜ್ಯ ಭಾಜಕ × ಭಾಗಲಬ್ಧ ಪ್ಲಸ್ ಶೇಷ ಬರೀಬೇಕು ಯಾವಾಗೂ. ಡಿವಿಡೆಂಡ್ = ಡಿವೈಸರ್ × ಕೋಶನ್ ಪ್ಲಸ್ ರಿಮೈಂಡರ್. ಹೌದಾ? ಈ ರೀತಿ ಬರೆದ್ವಿ. ನೆಕ್ಸ್ಟ್ ಇದು ಇಲ್ಲಿಗೆ ಮುಗಿಯಂಗಿಲ್ಲ, ಈಗೇನಿದೆ 48 ಬಂತಲ್ಲ, ಈ 48ರಲ್ಲೇ ಈ 72ಕ್ಕೆ ಭಾಗಿಸ್ಬೇಕ್ರಿ. 72 48 ಮಗೆ 72 ಇಲ್ಲ, ಅದಕ್ಕೆ ಸಣ್ಣದಂದ್ರೆ 48 1 48. ಇದಕ್ಕೆ ಕಳೆದ್ರೆ ಎಷ್ಟು ಬರ್ತೈತಿ 24. ಈಗ ಇದನ್ನು ಹೆಂಗೆ ಬರೀಬೇಕು ಗೊತ್ತಾ, ಈ 72 = 48 × 1 ಪ್ಲಸ್ ಶೇಷ ಎಷ್ಟೈತಿ 24. ನೆಕ್ಸ್ಟ್ ಏನು ಮಾಡ್ಬೇಕು ಗೊತ್ತಾ, ಈ 24ರಲ್ಲೇ ಈ 24ಕ್ಕೆ ಈ 48ರಲ್ಲೇ ಭಾಗಿಸ್ಬೇಕು. 48 24 2 48. ಈ ಸಲ ಏನು ಬಂತು ಶೇಷ 0. 48 48 0 ಬಂತು. ಯಾವಾಗ ಇದು 0 ಬರೋ ತನೂ ಮಾಡಬೇಕು. ಮಾಡಿದರೆ ಈಗ ಲಾಸ್ಟ್ ಸ್ಟೆಪ್ನಾಗ ನೋಡ್ರಿ, 48 = 24 × 2 + 0. ಯಾವಾಗಿದು 0 ಬಂತಲ್ಲ,
ಯಾವ ಸಂಖ್ಯೆಯಲ್ಲೇ ನಮಗೆ ಭಾಗಿಸಿದ್ರೆ 0 ಬಂತು, ಯಾವ ಸಂಖ್ಯೆಯಲ್ಲೇ ನಮ್ಗೆ ಭಾಗಿಸಿದ್ರೆ 0 ಬಂತಲ್ಲ ಅದ ಏನದ ಮ ಅಥವಾ HCF ಎಷ್ಟು ಬಂತೀಗ 24. ಇದು ಆನ್ಸರ್. ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸಿಂದ ಕ್ವಶನ್ ರೀ ಇದು ತಿಳಿತಾ. ನೆಕ್ಸ್ಟ್ ಇದ್ರೊಳಗೆ 3 ಮಾರ್ಕ್ಸಿಂದ ಯಾವ ರೀತಿ ಕ್ವಶನ್ ಕೇಳ್ಯಾರ ನೋಡ್ರಿ. ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ 24 ಮತ್ತು 40ರ ಮಸಾವನ್ನು ಕಂಡುಹಿಡಿಯಿರಿ. ನಂತರ ಮಸಾ 24, 40 ಮತ್ತು 20ರ ಲಸಾವನ್ನು ಕಂಡುಹಿಡಿಯಿರಿ. ಫೈಂಡ್ ದ HCF ಆಫ್ 24 and 40 by using Euclid's division algorithm. Hence find the LCM of HCF 24, 40 and 20. ಹೌದಾ. ಈಗ ನಾವು ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಈಗೇನು ಮಾಡಿದ್ದಿಲ್ಲ 32 ಕ್ವಶನ್ ಅದೇ ರೀತಿನ ಇದು 24ರದ್ದು ಮತ್ತು 40ರದ್ದು ಮಾಡಬೇಕು. ಹೌದಾ. ಈಗ ಏನು ಮಾಡೋಣ, ಫಸ್ಟ್ 40ಕ್ಕೆ 24ರಲ್ಲೇ ಭಾಗಿಸ್ರಿ. 24ರ ಮಗ್ಯಾಗ 40 ಐತಾ ಇಲ್ಲ, 24 ಅಂತೆ 24, 40ರಾಗ 24 ಕಳೆದ್ರೆ 16 ಬಂತು. ಈಗ ಇದನ್ನು ಹೆಂಗೆ ಬರೀಬೇಕು, 40 = 24 × 1 ಪ್ಲಸ್ ಶೇಷ ಎಷ್ಟೈತ್ರಿ 16. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಈ 16ರಲ್ಲಿ ಈ 24ಕ್ಕೆ ಭಾಗಿಸ್ರಿ. 16 ಮಗ್ಯಾಗ 24 ಇಲ್ಲ, 16 ಒಂದಲೇ 16 ಕಳೆದ್ರೆ ಎಷ್ಟು ಬಂತು 8. ಇದನ್ನು ಯಾವ ರೀತಿ ಬರೀಬೇಕು, 24 ಈ 24 16 × 1 ಪ್ಲಸ್ 8. ಮತ್ತು ಈಗೇನು ಮಾಡಬೇಕು, ಈ 8 ಇಲ್ಲಿ ಹಚ್ಕೊಂಡು ಈ 16 ಇಲ್ಲಿ ಹಚ್ಕೋಬೇಕು. ಇದಕ್ಕೆ ಭಾಗಿಸಿದ್ರೆ ಎಷ್ಟು ಬರ್ತೈತಿ, 8 2 16. ನೋಡ್ರಿ ಈಗೇನು ಬಂತು, ಶೇಷ 0 ಬಂತು. ಆದರೆ ಇದನ್ನ ಯಾವ ರೀತಿ ಹಚ್ಕೋಬೇಕು, 16 ಈ 16 8 × 2 ಪ್ಲಸ್ ಶೇಷ ಎಷ್ಟೈತಿ 0. ಹೌದಾ. ಈಗ ನಮ್ಗೆ ಏನು ಬಂತು, ಮಸಾ ಎಷ್ಟು ಬಂತಪ್ಪ, ಮಸಾ ಎಷ್ಟು ಬಂತು ರೀ, ಮಸಾ ಯಾವ ಸಂಖ್ಯೆಯಲ್ಲಿ ಭಾಗಿಸಿದ್ರೆ 0 ಬಂದೈತಿ, 8ರಲ್ಲೇ ಭಾಗಿಸಿದ್ರಲ್ಲ ಮಸಾ 8. ಇಷ್ಟು ಮಾಡಿದ್ರಿ. ಇದಾದ್ಮೇಲೆ ಇಷ್ಟಕ್ಕೆ ಮುಗ್ತಿಲ್ಲ ರೀ, ಇದ್ರದ್ದು ಏನು ಮಾಡ್ಬೇಕಂತ ನಂತರ ಮಸಾ 24, 40 ಮತ್ತು 20ರ ಲಸಾ ಕಂಡುಹಿಡಿಬೇಕು. ಹೌದಾ. ಈಗ ಮಸಾ 24, 28 ಎಷ್ಟು ಬಂತು 8 ಮತ್ತು 20ರದ್ದು ಏನು ಮಾಡ್ಬೇಕೀಗ ಲಸಾ ಮಾಡಬೇಕು. ಹೌದಾ. ಲಸಾ ಮಾಡೋದೇನಿದೆ 8, 20 ಹಚ್ಕೋರಿ. ಇವೆರಡು ಯಾಮ್ಗೆ 2ರ ಮಗ್ಗಿಲೆ ಮಾಡೋದು, 2 4 8, 2 10 20 ಮತ್ತು 2 2 4, 2 5 10, 2 1 2, 5 5, 5 1 5. ಲಸಾ = 2 × 2 × 2 × 5. 5 2 10, 10 20, 22 40. ಲಸಾ ಎಷ್ಟು ಬಂತಿದ್ರದು 40. ಹೌದಾ. ನೋಡಿರಿ ಇಷ್ಟರೊಳಗೆ ಏನು ನಿಮ್ಗೆ ಡೌಟ್ ಇದ್ರೂ ನಾನು ಕಮೆಂಟ್ಸ್ ಮಾಡಿ ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ. ಈಗ ನೋಡಿರಿ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ, ಈಗ ನಿಮ್ಗೆ ಮನ್ಯಾಗ ಒಂದು ಹೋಮ್ವರ್ಕ್ ಕೊಡ್ತೀನಿ. 64 ಮತ್ತು 332ರ ಮಸಾವನ್ನು ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಕಂಡುಹಿಡಿಬೇಕು. ಫೈಂಡ್ ದ HCF ಆಫ್ 64 and 332 ಬೈ ಯೂಸಿಂಗ್ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್. ಇದು ಮಾಡೆಲ್ ಕ್ವಶನ್ ಪೇಪರ್ನಾಗ ಬಂದಿದ್ದು ಕ್ವಶನ್ ಐತ್ರಿ. ಇದನ್ನು ಮಾಡಿ ಕಮೆಂಟ್ಸ್ ಬಾಕ್ಸ್ನೊಳಗೆ ನಿಮ್ದು ಆನ್ಸರ್ನ ಹಾಕ್ರಿ. ಸರಿ ಐತೋ ಇಲ್ಲ ಅಂತ ಹೇಳ್ತೀನಿ. ಇಲ್ಲ ನಿಮ್ಗೆ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಕಮೆಂಟ್ಸ್ ಮಾಡಿರಿ, ನಾನು ನಿಮ್ಗೆ ಆನ್ಸರ್ನ ಹೇಳ್ತೀನಿ. ಥ್ಯಾಂಕ್ ಯು.